ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಮತ್ತು ಈ ಚಾನಲಲ್ಲಿ SSLCಗೆ ಸಂಬಂಧಿಸಿದಂಥ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆ ಗೌರ್ಮೆಂಟ್ ಏನು ಹಾಕಿರ್ತಾರೆ ಅದಕ್ಕೆ ತಕ್ಕಂತೆ ಕೀ ಉತ್ತರಗಳನ್ನು ಕಂಪ್ಲೀಟ್ ಆಗಿರೋ ಡೀಟೇಲ್ಸನ್ನು ನಾವು ಈ ವಿಡಿಯೋಗಳಲ್ಲಿ ಈ ಚಾನಲಲ್ಲಿ ಹಾಕ್ತೀವಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ SSLC 2024-25ರ ಒಂದು ಮಾಡೆಲ್ ಕ್ವಶನ್ ಪೇಪರ್, ಇಂಗ್ಲೀಷ್ ಭಾಷೆಯ ಮಾಡೆಲ್ ಕ್ವಶನ್ ಪೇಪರನ್ನು ನಾವು ನೋಡ್ತಾ ಇದ್ದೀವಿ. ಸೊ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಕಂಪ್ಲೀಟ್ ಎಕ್ಸ್ಪ್ಲನೇಷನು ನೋಡೋಣ. ಮೊದಲೇದಾಗಿ 38 ಕ್ವಶನ್ಸ್ಗಳಿರ್ತವೆ ಇದರಲ್ಲಿ. ಸೊ ಆಮೇಲೆ ಫಾಲೋ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿರ್ತಾರೆ ಅದನ್ನು ಫಾಲೋ ಮಾಡಬೇಕು. ಯಾವ ಒಂದು ಕ್ವಶನ್ಗೆ ಏನು ಆನ್ಸರ್ ಕೊಡಬೇಕು ಅಂಥೇಳಿ ಅದನ್ನು ಕೂಡ ನೋಡ್ಕೋಬೇಕು. ಮ್ಯಾಕ್ಸಿಮಮ್ ನಂಬರ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ಫಾಲೋ ಮಾಡಬೇಕು. ಆಮೇಲೆ ಮ್ಯಾಕ್ಸಿಮಮ್ ಏನು ಕ್ವಶನ್ಸನ್ನು ನಾವು ಅಂತ ಕೊಟ್ಟಿರ್ತಾರೆ. ಸೊ ಅದಕ್ಕೆ ತಕ್ಕಂತೆ ಒಂದು ಕ್ವಶನ್ಗೆ ಆನ್ಸರ್ನ ಮಾತ್ರ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ 15 ನಿಮಿಷ ಓದೋದಕ್ಕೆ ಕೂಡ ಟೈಮ್ ಕೊಟ್ಟಿರ್ತಾರೆ. ಸೊ ಮೊದಲೇದಾಗಿ ನೋಡೋಣ. ಈಗ ಪ್ರಶ್ನೆ, ಇಲ್ಲಿ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಅಂದರೆ 4 ಆಲ್ಟರ್ನೇಟಿವ್ಸ್, MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವೆ. ಸೊ ಮೊದಲೇದಾಗಿ ನೋಡೋಣ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಕ್ವಶನ್ ಟ್ಯಾಗ್ಗೆ ಸಂಬಂಧಿಸಿದಂತೆ ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ, ಇದೇನಾಗುತ್ತೆ ಅಂತಂದರೆ ಇಲ್ಲಿ ಆಪ್ಷನ್ ನಂಬರ್ ಎ, ಡಸಂಟ್ ಶಿ. ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಸೆಂಟೆನ್ಸು ಪಾಸಿಟಿವಲ್ಲಿದೆ. ನಾವು ಅದಕ್ಕೆ ನೆಗೆಟಿವ್ ಟ್ಯಾಗ್ ಹಾಕಿ ಏನು ಮಾಡಬೇಕು, ಕ್ವಶನ್ ಟ್ಯಾಗನ್ನು ಮಾಡಬೇಕು. ಒಂದು ವೇಳೆ ಜೋರಿತಾ ಡಸ್ ನಾಟ್ ಕಮ್ ಟು ಸ್ಕೂಲ್ ಅಂತಂದರೆ ಡಸ್ ಶಿ ಅಂತ ಆಗ್ತಿತ್ತು. ಈಗ ಆನ್ಸರು ನೆಗೆಟಿವಲ್ಲಿ ಕೊಡಬೇಕಾಗುತ್ತೆ. ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿರಿ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ನೋಡಿರಿ, ಟೀಚರ್ ಅಂತಾರೆ ವೈ ಆರ್ ಯು ಲುಕಿಂಗ್ ಸ್ಯಾಡ್. ಅನು ಅಂತಾಳೆ ಐ ಸ್ಟಡಿಡ್ ಹಾರ್ಡ್ ಯಟ್ ಐ ಗಾಟ್ ಲೆಸ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ನಾ ಹಾರ್ಡ್ ವರ್ಕ್ ಮಾಡಿದ್ದೆ ಆದರೂ ನನಗೆ ಕಡಿಮೆ ಮಾರ್ಕ್ಸ್ ಬಂದು ಅಂತ ಅನು ಹೇಳ್ತಾಳೆ. ಟೀಚರ್ ಅಂತಾರೆ ಡೋಂಟ್ ವರಿ, ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್. ಏನು ವಿಚಾರ ಮಾಡಬೇಡ, ಒಂದು ಟೈಮ್ ಟೇಬಲ್ ಸರಿಯಾಗಿ ಹಾಕೋ, ಅದ್ರ ಪ್ರಕಾರ ಹೋಗು, ಈಸಿಯಾಗಿ ನೀನು ಸ್ಕೋರ್ ಮಾಡ್ತೀಯಾ ಅಂತ ಹೇಳ್ತಾರೆ. ಇದು ಯಾವ ರೀತಿಯ ಒಂದು ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ನಂಬರ್ ಏನು, ಸಿ ಈಸ್ ದ ರೈಟ್ ಆನ್ಸರ್. ಗಿವಿಂಗ್ ಅಡ್ವೈಸನ್ನು ಕೊಡ್ತಾ ಇರೋ, ಟೀಚರ್ಸು ಸ್ಟೂಡೆಂಟ್ಸ್ಗೆ ಅಡ್ವೈಸನ್ನು ಕೊಡ್ತಾ ಇರೋ ಸೆಂಟೆನ್ಸ್ ಆಗಿದೆ, ಅಂಡರ್ಲೈನ್ದು. ಓಕೆ, ನೆಕ್ಸ್ಟ್ ನೋಡೋಣ. ಮೂರನೇದು, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಸರಿಯಾಗಿ ಓದ್ಕೊಂಡು ಯಾವ ಒಂದು ಕರೆಕ್ಟಾಗಿರುವ ಆನ್ಸರ್ಸನ್ನು ಇಲ್ಲಿ ಕೊಡುವಂತ ಅಂತಾರೆ. ಕಾವ್ಯ ಅಂತಾರೆ ಹೆಲೋ ಕಮಲೇಶ್, ಹ್ಯಾವ್ ಯು ವಾಚ್ಡ್ ದ ಮೂವಿ ಸೂಪರ್ 30. ಕಾವ್ಯ ಅಂತಾಳೆ ಕಮಲೇಶ ಸೂಪರ್ 30 ಮೂವಿ ನೋಡಿ ಏನಂತ ಕೇಳ್ತಾಳೆ. ಅವಾಗ ಕಮಲೇಶ್ ಅಂತಾನೆ ನೋ, ಇಲ್ಲ. ಇಫ್ ಯು ಹ್ಯಾಡ್ ಸಜೆಸ್ಟ್ ಅರ್ಲಿಯರ್ ಐ ಡ್ಯಾಶ್ ವಾಚ್ ಡಿಶ್. ಇಲ್ಲಿ ಡ್ಯಾಶ್ ಅಲ್ಲಂದಲ್ಲಿ ಏನು ಬರಿಬೇಕಪ್ಪ ಅಂತ ಅಂದರೆ ಇಲ್ಲಿ ನೋಡಿ ಆಪ್ಷನ್ ನಂಬರ್ ಬಿ ಈಸ್ ದ ರೈಟ್ ಆನ್ಸರ್. ವುಡ್ ಹ್ಯಾವ್, ಇಲ್ಲೇನು ಬರೀಬೇಕು, ವುಡ್ ಹ್ಯಾವ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು 4ನೇ ನೋಡೋಣ. ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್. ಕೆಳಗೆ ಕೊಟ್ಟಿರೋ ಸೆಂಟೆನ್ಸಲ್ಲಿ ಪ್ಯಾಸಿವ್ ಫಾರ್ಮನ್ನು ನೀವು ಬರಿ ಅಂತ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್. ಅ ಕಾರ್, ಇಲ್ಲಿ ನೋಡಿರಿ ಐ ಆಮ್ ಪರ್ಚೇಸಿಂಗ್ ಅ ಕಾರ್. ಇದು ಏನಾಗುತ್ತೆ ಅಂತಂದರೆ ಅ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ ಈಸ್ ದ ರೈಟ್ ಆನ್ಸರ್. ಪ್ರೆಸೆಂಟ್ ಟೆನ್ಸ್ಗೆ ಪ್ರೆಸೆಂಟ್ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ನೆಕ್ಸ್ಟು ಡೂ ಆ್ಯಸ್ ಡೈರೆಕ್ಷನ್ ಏನು ಕೊಟ್ಟಿರ್ತಾರೆ ಆ ಥರ ಮಾಡಬೇಕು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllables. 2 syllable ಇರುವಂಥ ವರ್ಡು ಯಾವುದಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ನಂಬರ್ 3 ಕಲರ್ ಏನು 2 syllableಗಳನ್ನು ಹೊಂದಿದೆ. ನೆಕ್ಸ್ಟು 6ನೇ ನೋಡಿ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎದಾಗ ಕೊಲೊಕೇಟಿವ್ ವರ್ಡನ್ನು ಲಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ಆನ್ಸರ್ ನೋಡಿರಿ, ಟ್ವಿಂಕ್ಲಿಂಗ್ ಸ್ಟಾರ್, ಹೊಳೆಯುತ್ತಿರುವ ನಕ್ಷತ್ರ ಅಂತ ಅರ್ಥ. ನೆಕ್ಸ್ಟು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಈ ವರ್ಡಿನ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ ನೌನ ಪ್ರನೌನ ಅಡ್ವರ್ಬ್ ಬರ್ತಾವಲ್ಲ ಅದು ಯಾವುದಂತ ಕೇಳಿದ್ದಾನೆ. ಇಲ್ಲಿ ಯಾವುದು ಬರ್ತಂದರೆ ಆಡ್ಜೆಕ್ಟಿವ್ ಅಂದರೆ ಕನ್ನಡದಲ್ಲಿ ನಾಮ ವಿಶೇಷಣ. ಏನು ಮಾಡ್ತೇವೆ, ನಾಮವನ್ನು ಹೊಗಳುತ್ತೇವೆ, ನಾಮದ ಬಗ್ಗೆ ಹೇಳ್ತೇವೆ. ಅಂದರೆ ವಾಟರ್ ಹೆಂಗಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ವಾಟರ್ ಅನ್ನೋದು ಇಲ್ಲಿ ನಾಮ ಆಗುತ್ತೆ.
ಸಮ್ ಅನ್ನೋದು ವಿಶೇಷಣ ಆಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಯೂಸ್ ಮಾಡ್ಕೊಂಡು ಬರಿಬೇಕು ನಾವು ಇದು ಆನ್ಸರ್. ರವೀಶ್ ಈಸ್ ಡ್ಯಾಶ್ ಫೇಮಸ್ ಡಾಕ್ಟರ್. ಇಲ್ಲಿ ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್. 3 ಬರ್ತಾವೆ, ಎ ಆ್ಯನ್ ದಿ ಅನ್ನೋದು ಯೂನಿವರ್ಸಲ್ ಟ್ರುತ್ಗೆ ಯೂಸ್ ಮಾಡ್ತೀವಿ. ಆ್ಯನ್ ಆಲ್ಮೋಸ್ಟ್ ಆಲ್ ಏನೋ ಸ್ವರದ ಸೌಂಡಿಗೆ ಎಲ್ಲಿ ಬರ್ತೈತಿ ಅಲ್ಲಿ ಯೂಸ್ ಮಾಡ್ತೀವಿ ಸಿಂಗ್ಯುಲರ್. ಇಲ್ಲಿ ವ್ಯಂಜನ ಸೌಂಡಿಗೆ ಯೂಸ್ ಮಾಡ್ತೀವಿ, ಆಮೇಲೆ ಪ್ರೊಫೆಷ್ನಲ್ಗೆ ಯೂಸ್ ಮಾಡ್ತೀವಿ. ಇಲ್ಲಿ ಎ ಈಸ್ ದ ರೈಟ್ ಆನ್ಸರ್. 9ನೇದು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಉಪಸರ್ಗ ಯಾವುದು ಬರಿಬೇಕಪ್ಪ ಅಂತಂದರೆ ರಘು ಗೋಸ್ ಟು ಸ್ಕೂಲ್ ಡ್ಯಾಶ್ ಫುಟ್. ಇಲ್ಲಿ ಆಪ್ಷನ್ ನಂಬರ್ ಇದು ಆಪ್ಷನ್ ಇಲ್ಲ, ಡೈರೆಕ್ಟಾಗಿ ಬರೀಬೇಕು ಆನ್ ಫುಟ್ ಈಸ್ ದ ರೈಟ್ ಆನ್ಸರ್. 10ನೇದು ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್ನ ಯೂಸ್ ಮಾಡಿ ಇಲ್ಲಿ ನಾವು ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೈನ್ ಡ್ಯಾಶ್ ಬಸ್. ಇಲ್ಲಿ ಏನಾಗುತ್ತೆ, ಆರ್ ಟ್ರೈನಿಂದ ಹೋಗೋಣ ಅಥವಾ ಬಸ್ಸಿನಿಂದ ಹೋಗೋಣ ಹುಬ್ಳಿಗೆ ಅಂತ ಇಲ್ಲಿ ಕೇಳಿದ್ದಾರೆ ಕ್ವಶನನ್ನು. ಇಲ್ಲಿ ಆರ್ ಈಸ್ ದ ರೈಟ್ ಆನ್ಸರ್. ಲಿಂಕರ್, ಆರ್ ಅನ್ನೋದು ಲಿಂಕರ್. ನೆಕ್ಸ್ಟ್ 11ನೇದು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಈ ಬ್ರ್ಯಾಕೆಟಲ್ಲಿ ಕೊಟ್ಟಿರೋಂಥ ವರ್ಡನ್ನು ಸರಿಯಾದ ಟೆನ್ಸನ್ನು ಇಲ್ಲಿ ನಾವು ಬರಿಬೇಕು, ಇಲ್ಲಿ ಗ್ಯಾಪಲ್ಲಿ. ಓಕೆ, ವಿಶ್ವನಾಥ ಡ್ಯಾಶ್ ಇನ್ ಅ ಗೌರ್ಮೆಂಟ್ ಸ್ಕೂಲ್. ಸೊ ಇಲ್ಲಿ ಆಪ್ಷನ್ ವರ್ಕ್ ಇದೇನಾಗ್ತೈತಿ, ವರ್ಕ್ಸ್. ವಿಶ್ವನಾಥ ವರ್ಕ್ಸ್ ಇನ್ ಅ ಗೌರ್ಮೆಂಟ್ ಸ್ಕೂಲ್, ಪ್ರೆಸೆಂಟ್ ಟೆನ್ಸ್. ಇಲ್ಲಿ ನೆಕ್ಸ್ಟ್ ನೋಡೋಣ. 12ನೇದು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ನೆಕ್ಸ್ಟ್ ನೋಡ್ರಿ, ದ ಆಫೀಸರ್ ಗೇವ್ ಡ್ಯಾಶ್. ಇಲ್ಲಿ ಬ್ರ್ಯಾಕೆಟಲ್ಲಿ ರಿಸೈನ್ ಅಂತಿದೆ, ಲೆಟರ್ ಟು ಹೀಸ್ ಬಾಸ್. ಇಲ್ಲಿ ಏನಾಗಬೇಕು, ರೆಸಿಗ್ನೇಷನ್. ಏನಾಗುತ್ತೆ ಅಲ್ಲಿ, ರೆಸಿಗ್ನೇಷನ್ ಲೆಟರ್ ಏನಾಗುತ್ತೆ ಈಗ ಅದು ಈ ಗ್ಯಾಪಲ್ಲಿ ರೆಸಿಗ್ನೇಷನ್ ಅಂತ ಬರೀಬೇಕು. ದ ಆಫೀಸರ್ ಗೇವ್ ರೆಸಿಗ್ನೇಷನ್ ಲೆಟರ್ ಟು ಹೀಸ್ ಬಾಸ್ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡೋಣ. 13ನೇದು ಯೂಸ್ ದ ವರ್ಡ್ ಬ್ರಷ್ ಆ್ಯಸ್ ವರ್ಬ್ ಇನ್ ಅ ಸೆಂಟೆನ್ಸ್. ಮಾಡ್ತೀನಿ ನೋಡಿ, ಈಗ ವರ್ಬ್ ಅನ್ನೋದನ್ನು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿರಿ, ಐ ಬ್ರಷ್ ಮೈ ಟೀತ್ ಎವ್ರಿ ಡೇ. ನಾನು ಪ್ರತಿನಿತ್ಯ ನನ್ನ ಹಲ್ಲುಗಳನ್ನು ಉಜ್ಜುತ್ತೇನೆ. ಹಲ್ಲುಜ್ಜು ಅನ್ನೋದು ಬ್ರಷ್ ಏನಿದು ಇಲ್ಲಿ ವರ್ಬಾಗಿ ಯೂಸ್ ಮಾಡ್ಕೊಂಡಿದ್ದು, ಇದು ನೌನಾಗಿನೂ ನಾವು ಕನ್ವರ್ಟ್ ಮಾಡ್ಬೋದು. ಓಕೆ, ಬ್ರಷ್ ಅಂದರೆ ಹಲ್ಲುಜ್ಜು ಅಂತೇಳಿ ವರ್ಬ್ ಆಗುತ್ತೆ. ಇನ್ನೊಂದು ನೆನಪು, ಹಲ್ಲುಜ್ಜುವ ಒಂದು ಉಪಕರಣ, ಸಾಧನ ಅಂತಲೂ ಅನ್ನಬಹುದು, ಟೂತ್ ಬ್ರಷ್. ಓಕೆ, ಇಲ್ಲಿ ವರ್ಬಾಗಿ ಯೂಸ್ ಮಾಡ್ಕೊಂಡೇನು, ಕರೆಕ್ಟ್ ಐತೆ ಸೆಂಟೆನ್ಸ್. ನೆಕ್ಸ್ಟ್, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪೇರಿಟಿವ್ ಡಿಗ್ರಿ. ಇಲ್ಲೇನಿದೆ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಸೆಂಟೆನ್ಸ್ ಇದೆ, ಅದನ್ನು ಏನು ಮಾಡಬೇಕು ನಾವು, ಕಂಪೇರಿಟಿವ್ ಡಿಗ್ರಿಯಲ್ಲಿ ಮಾಡಬೇಕು. ಇಲ್ಲೇನಾಗುತ್ತೆ ಅಂದರೆ ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಅಂತ ಆಗುತ್ತೆ. ಕಾಸ್ಟ್ಲಿಯರ್ ಬಂತಲ್ಲ, ಇದು ಕಂಪೇರಿಟಿವ್ ಡಿಗ್ರಿ. ನೆಕ್ಸ್ಟ್ 15ನೇ ನೋಡಿರಿ, ರೀಡ್ ದ ಫಾಲೋಯಿಂಗ್ ಕನ್ವರ್ಷನ್, ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಮನು, ಡಿಡ್ ಯು ಮೀಟ್ ಯುವರ್ ಫ್ರೆಂಡ್? ಗಿರೀಶ್, ಎಸ್ ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ. ಇದನ್ನೇನು ಮಾಡಬೇಕು ನಾವು, ರಿಪೋರ್ಟೆಡ್ ಸ್ಪೀಚಲ್ಲಿ ಮಾಡಬೇಕು. ಓಕೆ, ಗಿರೀಶ್ ಸೇಡ್ ಟು ಮನು, ಇಲ್ಲಿ ತಕ್ಕ ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನಾಗುತ್ತೆ, ದ್ಯಾಟ್ he had met his friend the previous day. ಇದು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇನ್ನು 16 ನೋಡಿ, ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆ್ಯಸ್ ಆನ್ಸರ್. ಈ ಅಂಡರ್ಲೈನ್ ವರ್ಡನ್ನು
ಆನ್ಸರ್ ಬರುವಂತೆ ನಾವು ಕ್ವಶನನ್ನು ರೆಡಿ ಮಾಡಬೇಕಂತ ಕೊಟ್ಟಿದ್ದಾನೆ. ಏನಿದೆ ಇದು ನೋಡೋಣ. ಮೊದಲು ಪೀಟರ್ ವಾಷಸ್ ಹೀಸ್ ಕ್ಲಾತ್ಸ್ 4 times a week. 4 times ಬರಬೇಕಲ್ಲಿ. ಇಲ್ಲಿ ನೋಡ್ರಿ ಕ್ವಶನ್ ಏನಿದೆ, ಹೌ ಮೆನಿ ಟೈಮ್ಸ್ a week does Peter wash his clothes? ಕ್ವಶನ್ ಮಾರ್ಕ್ ಲಾಸ್ಟಿಗೆ. ಓಕೆ, ಆವಾಗ 4 times ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್ 17 ನೋಡ್ರಿ, ಈಸಿ ಇದೆ ಇದನ್ನು, ಬಟ್ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಬೇಕು ನಿಮಗೆ. 17ನೇದು ಭಾಳ ಈಸಿ ಐತಿ. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. Edit the paragraph and rewrite it in the answer book. Ravindra thought for a moment and ran quick to ಹೆಲ್ಪ್ ಹೀಸ್ ಫ್ರೆಂಡ್. ಇದು ತಪ್ಪೈತಿ. ಇದ್ರಾಗ ಕೆಲವೊಂದು ಶಬ್ದಗಳು, ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಆಡ್ವರ್ಬ್ ಹಿಂಗೆಲ್ಲ ತಪ್ಪದ, ಅದನ್ನು ಸರಿಯಾಗಿ ಮಾಡ್ಬೇಕಂತ ಕೊಟ್ಟದಾನೆ. ಇಲ್ಲಿ ನೋಡ್ರಿ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಬೇಕು ಇದ್ರಾಗ, ಈ ಸೆಂಟೆನ್ಸ್ ಒಳಗೆ. ಮತ್ತು ಎಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟ್. ಎಡ್ವರ್ಬಿಯಲ್ ಫಾರ್ಮ ಮತ್ತು ಸ್ಪೆಲ್ಲಿಂಗ್ ಕರೆಕ್ಟ್ ಆಗ್ಬೇಕಂತ. ಇಲ್ಲಿ ಏನು ತಪ್ಪದತ್ತಂದ್ರೆ, ಈಗ ಮಾಡಿದ್ವಿ ನೋಡಿ ಇಲ್ಲಿ, ರವೀಂದ್ರ ಥಾಟ್ ಫಾರ್ ಎ ಮೂಮೆಂಟ್ ಅಂತ ಕೊಟ್ಟಿದ್ದಾನೆ. ಮೂಮೆಂಟ್ ಅಂತ ಅನ್ನೋದು ತಪ್ಪು. ಇದೇನು ಮಾಡಬೇಕಿಲ್ಲಿ, ಮೂಮೆಂಟ್ ಸ್ಪೆಲ್ಲಿಂಗ್ ಮೂಮೆಂಟ್ ಅಂತ ಮಾಡ್ಬೇಕಿಲ್ಲಿ, ಇದು ರೈಟು. ಆಮೇಲೆ ಆ್ಯಂಡ್ ರ್ಯಾನ್ ಕ್ವಿಕ್ ಅಂತದ. ರ್ಯಾನ್ ಕ್ವಿಕ್ ಆಗಬಾರ್ದು, ರ್ಯಾನ್ ಕ್ವಿಕ್ಲಿ ಆಗಬೇಕು. ಸೊ ಇಲ್ಲಿ ಮ್ಯಾಲೆ ಮಾಡಿದನು ಕ್ವಿಕ್ ಅಲ್ಲ, ಕ್ವಿಕ್ಲಿ. ಟು ಹೆಲ್ಪ್ ಹೀಸ್ ಫ್ರೆಂಡ್, ಇದು ಎಡ್ವರ್ಬ್ ಆಯಿತು. ಆಮೇಲೆ ಸ್ಪೆಲ್ಲಿಂಗ್ ಕರೆಕ್ಷನ್ನು ಕೂಡ ಆಯ್ತು ಇಲ್ಲಿ. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ 18ನೇ ಪ್ರಶ್ನೆ. ಇದು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences ಅಂತ ಇದೆ. ಸೊ 18 ನೋಡ್ರಿ, 1 ಅಥವಾ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಹೌ ವಾಸ್ ಸ್ವಾಮಿ ಹಾನರ್ಡ್ ಬೈ ಹೀಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ಸ್? ಆನ್ಸರ್ ನೋಡ್ರಿ, ಸ್ವಾಮಿ ವಾಸ್ ಹಾನರ್ಡ್ ಬೈ ಹೀಸ್ ಕ್ಲಾಸ್ಮೇಟ್ಸ್ ವಿತ್ ಅ ಗಾರ್ಲ್ಯಾಂಡ್. ಹೀಸ್ ಟೀಚರ್ಸ್ praised him and the headmaster congratulated him for his achievement is the right answer. Next ನೋಡೋಣ. 19 ನೋಡ್ರಿ, ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥ್ರಸ್ಟ್ ಫಾರ್ ಬುಕ್ಸ್, ಜಸ್ಟಿಫೈ. ಅಂಬೇಡ್ಕರ್ ಅವರು ಬುಕ್ಕಿನ ಬಗ್ಗೆ ಭಾಳ ಒಂದು ಓದಬೇಕಂತ ಆಸೆ ಇತ್ತು, ಅದನ್ನು ನೀವು ಪ್ರೂವ್ ಮಾಡಿರಿ ಅಂತ ಕೊಟ್ಟಿದ್ದಾನೆ. ಹೇಗೆ ನೋಡ್ರಿ, ಅಂಬೇಡ್ಕರ್ ಲವ್ಡ್ ರೀಡಿಂಗ್ ಬುಕ್ಸ್ ಫ್ರಾಮ್ ಚೈಲ್ಡ್ಹುಡ್. ಅವ್ರು ಸಣ್ಣವಿರಕ್ಲಾಗಲೇ ಬುಕ್ಕನ್ನು ಓದುವ ಹವ್ಯಾಸವನ್ನು ಹೊಂದಿದ್ರು. ಹೀ ಸ್ಪೆಂಟ್ ಆಲ್ ಹೀಸ್ ಮನಿ ಆನ್ ಬೈಯಿಂಗ್ ಬುಕ್ಸ್ ಆ್ಯಂಡ್ ರೀಡ್ ದೆಮ್ ಡೇ ಆ್ಯಂಡ್ ನೈಟ್. ಅವರು ಹೆಚ್ಚು ರೊಕ್ಕವನ್ನು ಬುಕ್ಕನ್ನು ಖರೀದಿಸೋದಲ್ಲಿ ವಿನಿಯೋಗಿಸ್ತಿದ್ರು. ರಾತ್ರಿ ಅಥವಾ ಬೆಳಗ್ಗೆ ಅಥವಾ ಹಗಲು ರಾತ್ರಿ ಅವರು ಓದೋಕ್ಕೆ ಇಷ್ಟಪಡ್ತಿದ್ರು. ಓದೋದಂದರೆ ಭಾಳ ಇಷ್ಟ ಅವರಿಗೆ ಸಣ್ಣವಿರಕ್ಲಾಗೆ ಅಂತ. ನೆಕ್ಸ್ಟು 20ನೇ ನೋಡ್ರಿ, ವಾಟ್ ಅಟೆಂಪ್ಟ್ಸ್ ಡಿಡ್ ಸ್ಮಿತಾ ಮೇಕ್ ಫುಲ್ಫಿಲ್ ಅನಂತ್ಸ್ ವಿಶ್? ನೋಡಿ ಆನ್ಸರ್ ನೋಡಿ, ಸ್ಮಿತಾ ಕಲೆಕ್ಟೆಡ್ ಮನಿ ಆ್ಯಂಡ್ ಟುಕ್ ಅನಂತ್ ಟು ಮುಂಬೈ. ಶಿ ಫುಲ್ಫಿಲ್ಡ್ ಹೀಸ್ ವಿಶ್ ಟು ಲಿಸನ್ ಟು ಪಂಡಿತ್ ರವಿಶಂಕರ್ಸ್ ಮ್ಯೂಸಿಕ್. ನೆಕ್ಸ್ಟು 21ನೇದು, ವೈ ಡಸ್ ಕೇಲಿಯಸ್ ಬೋರಾಕ್ ಸೇ scientists are the most practical people in the world? ಆನ್ಸರ್ ನೋಡ್ರಿ, scientists think practically and search for truth. They believe in experiments and facts rather than imagination. ನೆಕ್ಸ್ಟ್ ನೋಡ್ರಿ 22ನೇದು, describe the feelings of jazz player while he was playing music. ಆನ್ಸರ್ ನೋಡ್ರಿ, the jazz player felt completely lost in music. He enjoyed every moment while playing the saxophones. Okay. Next 23ನೇ ಪ್ರಶ್ನೆ ನೋಡ್ರಿ, why were Babu and Manju disappointed with the way the students were marching? ಈ ಕ್ವಶನ್ಗೆ ಆನ್ಸರ್ ಬರೀರಿ. ಅಥವಾ ಇನ್ನೊಂದು ಐತೆ ನೋಡ್ರಿ, how did Dicky ಡೋಲ್ಮಾ ಪ್ರಿಪೇರ್ ಹರ್ ಸೆಲ್ಫ್ ಟು ಸ್ಕೇಲ್ ದ ಮೌಂಟ್ ಎವರೆಸ್ಟ್? ಈ ಕ್ವಶನ್ಗೆ ಆನ್ಸರ್ 2ರಾಗ 1 ಬರೀಬೇಕು. ಇಲ್ಲ 1ನೇ ಕ್ವಶನ್ಗೆ ಆನ್ಸರ್ ಪಡೆದ್ವಿ ನೋಡಿ. ಇದಕ್ಕೆ ಬಾಬು ಆ್ಯಂಡ್ ಮಂಜು ವರ್ ಡಿಸ್ಅಪಾಯಿಂಟೆಡ್ ಬಿಕಾಸ್ ಸ್ಟೂಡೆಂಟ್ಸ್ ವರ್ ನಾಟ್ ಮಾರ್ಚಿಂಗ್ ಪ್ರಾಪರ್ಲಿ ಆ್ಯಂಡ್ ದೇ ಲ್ಯಾಕ್ಡ್ ಡಿಸಿಪ್ಲಿನ್ ಆ್ಯಂಡ್ ಕೋಆರ್ಡಿನೇಷನ್.
ದ ರೈಟ್ ಆನ್ಸರ್. ನೆಕ್ಸ್ಟ್ ಇನ್ ಡಿಕ್ಕಿ ಡೋಲ್ಮಾದು ಬರ್ದಿದೆ ನೋಡಿ ಇಲ್ಲಿ ಕೆಳಗಡೆ. ಡಿಕ್ಕಿ ಡೋಲ್ಮಾದು ಶಿ ಟ್ರೈನ್ಡ್ ಹಾರ್ಡ್ ಫ್ರಾಮ್ ಅ ಯಂಗ್ ಏಜ್. ಇದು ಶಿ ಡೆವಲಪ್ಡ್ ಫಿಸಿಕಲ್ ಸ್ಟ್ರೆಂತ್ ಆ್ಯಂಡ್ ಡಿಟರ್ಮಿನೇಷನ್ ಟು ಸ್ಕೇಲ್ ಮೌಂಟ್ ಎವರೆಸ್ಟ್. ಎರಡಕ್ಕೂ ಕೂಡ ಬರ್ದೆ ನೋಡಿ. ನೆಕ್ಸ್ಟ್ ಅಗೇನ್ ಇಲ್ಲೊಂದು ಕೂಡ ಎರಡು ಕ್ವಶನ್ಸ್ಗಳಿವೆ, ಎರಡರಾಗ ಒಂದು ಬರಿ ಅಂತ ಇದೆ, ಎರಡಕ್ಕೂ ಬರ್ತೀನಿ. ವೈ ಲೈಫ್ ಫಾರ್ ಹನೀಪ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಸ್ಮೂತ್ ಸೇಲ್. ಇಲ್ಲಿ ಆನ್ಸರ್ ಇದೆ ನೋಡಿ ಒಂದಕ್ಕೆ. ಹನೀಪ್ ಫೇಸ್ಡ್ ಪಾವರ್ಟಿ ಆ್ಯಂಡ್ ಮೆನಿ ಸ್ಟ್ರಗಲ್ಸ್ ಇನ್ ಹೀಸ್ ಅರ್ಲಿ ಲೈಫ್. ಹಿ ಹ್ಯಾಡ್ ಟು ವರ್ಕ್ ಹಾರ್ಡ್ ಟು ಓವರ್ಕಮ್ ಡಿಫಿಕಲ್ಟೀಸ್. ಇದಕ್ಕೆ ನೋಡಿ ಇನ್ನು ಇದು ಆನ್ಸರು. ವಾಟ್ ಹಾರ್ಡ್ಶಿಪ್ಸ್ ಆ್ಯಂಡ್ ವಾಂಗ್ಜಿಯಾ ಅಂಡರ್ಗೋ ಆನ್ ಹೀಸ್ ವೇ ಟು ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಇಲ್ಲಿ ವಾಂಗ್ಜಿಯಾದ ಹಿ ಫೇಸ್ಡ್ ಹಂಗರ್, cold and danger, still he continued his journey to find the bird of happiness. Next ನೋಡ್ರಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 or 6 sentences. 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಗಿವ್ ಅ ಬ್ರೀಫ್ ಅಕೌಂಟ್ ಆಫ್ ಹೌ ಬಾಳೇಶ್ವರ್ ಹೆಲ್ಪ್ಡ್ ದ ಗರ್ಲ್ ಆನ್ ದ ಟ್ರ್ಯಾಕ್ಸ್. ಬಾಳೇಶ್ವರ ಗರ್ಲಿಗೆ ಹೆಂಗೆ ಹೆಲ್ಪ್ ಮಾಡ್ದ ಟ್ರ್ಯಾಕ್ಸ್ ಮೇಲಿರುವಂಥ ಗರ್ಲಿಗೆ. ಆನ್ಸರ್ ನೋಡ್ರಿ. ಬಾಳೇಶ್ವರ ನೋಟಿಸ್ಡ್ a girl lying injured on the railway tracks. He rushed to help her without fear. He stopped the train from moving further. He took her to the hospital immediately and he arranged money and stayed with her till help arrived. His action showed humanity and courage is the right answer. 5 ವಾಕ್ಯದಲ್ಲಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು 26ನೇ ಪ್ರಶ್ನೆ ಇದೆ 5 ವಾಕ್ಯದಲ್ಲಿ. ಡಿಸ್ಕ್ರೈಬ್ the feeling of Mother Earth in the poem I am the land. I am the land ಪೋಯಮಲ್ಲಿ ತಾಯಿಯ ಪ್ರೀತಿ ಬಗ್ಗೆ ಯಾವ ರೀತಿ ತೋರಿಸಿದ್ದಾರೆ ಅದನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಚಾನಲ್ಗೆ ಹೊಸಬರಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಇದೇ ರೀತಿ ಒಂದು ವಿಡಿಯೋಗಳಿಗಾಗಿ. ಮತ್ತೇನಾದರೂ ವಿಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಆನ್ಸರು. ಮದರ್ ಅರ್ತ್ ಫೀಲ್ಸ್ ಸ್ಯಾಡ್ ಬಿಕಾಸ್ ಪೀಪಲ್ ಎಕ್ಸ್ಪ್ಲಾಯ್ಟ್ ಹರ್. ದೇ ಕಟ್ ಟ್ರೀಸ್ ಆ್ಯಂಡ್ ಪೊಲ್ಯೂಟ್ ವಾಟರ್ ಆ್ಯಂಡ್ ಏರ್. She suffers silently but continues to support life. She wants humans to protect nature. She hopes people will change and save the earth. Next, in 27ನೇ ಪ್ರಶ್ನೆ ನೋಡಿ. Read the following extract and answer the questions that follows. ಈ ಒಂದು ಎಕ್ಸ್ಟ್ರಾಕ್ಟ್ ಸಂಬಂಧಿಸಿದಂತೆ ಯಾರಿಗೂ ಹೇಳಿದ್ದಾರೆ ಅದರ ಬಗ್ಗೆ ಇದೆ. 27 ನೋಡ್ರಿ. We would buy and the money was ready. Who does we refer to? Ili we refers to the narrator and his wife is the right answer. The narrator and his wife. ಎರಡನೇದು, what did they buy? They wanted to buy a house. Next, why did they want to buy it? Because they wanted a comfortable life is the right answer. Next, 28ನೇ ಪ್ರಶ್ನೆ ನೋಡಿ. ಅಗೇನ್ ಇದೇ ರೀತಿಯಾಗಿರುವಂಥ ಒಂದು ಪ್ರಶ್ನೆ. ಹಿ ಈಸ್ ಅಂಡರ್ ಟ್ರೀಟ್ಮೆಂಟ್ ಆ್ಯಂಡ್ ವಿಲ್ ಸೂನ್ ಬಿ ಫೈನ್. ಹೂ ಈಸ್ ದ ಸ್ಪೀಕರ್ ಹಿಯರ್? ಇಲ್ಲಿ ಯಾರು ಸ್ಪೀಕರ್? ಡಾಕ್ಟರ್ ಈಸ್ ದ ಸ್ಪೀಕರ್ ಹಿಯರ್. ವೆನ್ ವಾಸ್ ದಿಸ್ ಸ್ಟೇಟ್ಮೆಂಟ್ ಮೇಡ್? ಯಾವಾಗ ಇದು ಸ್ಟೇಟ್ಮೆಂಟ್ ಮಾಡಲಾಗಿತ್ತು? ಇಲ್ಲಿ ಆನ್ಸರ್ ಇದೆ ನೋಡಿ. ವೆನ್ ದ ಪೇಷಂಟ್ ವಾಸ್ ಅಡ್ಮಿಟೆಡ್. ನೆಕ್ಸ್ಟು, ವಾಟ್ ಈಸ್ ದ ಟೋನ್ ಆಫ್ ದ ಸ್ಪೀಕರ್? ಇಲ್ಲಿ ಟೋನ್ ಆಫ್ ದ ಸ್ಪೀಕರ್ ಏನಿದೆ? ಇಲ್ಲಿ ನೋಡಿ, ಹೋಪ್ಫುಲ್ ಈಸ್ ದ ಟೋನ್. ನೆಕ್ಸ್ಟ್ ನೋಡಿ. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟ್ ಯಾರು ಮಾಡ್ತಾರೆ? ದ ಕ್ಲರ್ಕ್ ಮಾಡ್ತಾರೆ. ನೆಕ್ಸ್ಟು, ವೈ ಡಿಡ್ ಹಿ ಸೇ ಸೊ? ಅವ ಯಾಕೆ ಹಂಗೆ ಹೇಳ್ದ? ಬಿಕಾಸ್ ಹಿ ವಾಸ್ ಇನ್ಸಲ್ಟ್ ಆಗಿತ್ತು ಅವನಿಗೆ, ಅದಕ್ಕೆ ಹಂಗೆ ಸ್ಟೇಟ್ಮೆಂಟ್ ಕೊಟ್ಟವ. ವೆನ್ ವಾಸ್ ಇಟ್ ಸೇಡ್? ಇದು ಯಾವಾಗ ಹೇಳಲಾಗಿತ್ತು? ಇವು ಯಾವಾಗ ಹೇಳ್ತಂದರೆ ವೆನ್ ಹಿ ವಾಸ್ ಸ್ಕೋಲ್ಡೆಡ್ ಅನ್ಫೇರ್ಲಿ, ಅವ ಬಯಲ್ಪಟ್ಟಾಗ ಇದನ್ನು ಹೇಳ್ತಾನೆ. ನೆಕ್ಸ್ಟ್ ನೋಡಿ. ವಿತ್ ಟೀ ಕಪ್ಸ್ ಸರ್ಕಲೈಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ಹೂ ಈಸ್ ದ ಸ್ಪೀಕರ್? ಇಲ್ಲಿ ಯಾರು ಸ್ಪೀಕರ್ ಇದ್ದಾರೆ ಅಂದರೆ ದ ಪೊಯೆಟ್ ಈಸ್ ದ ಸ್ಪೀಕರ್. ಆಮೇಲೆ ವೇರ್ ಡಸ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸಸ್? ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇನ್ ದ ಟೀ ಪಾರ್ಟಿ. ವೈ ಡು ಟೀ ಕಪ್ಸ್ ಸರ್ಕಲ್ ಅರೌಂಡ್ ದ್ಯಾಟ್ ಪರ್ಸನ್? ಬಿಕಾಸ್ he was confused and tired. ಕನ್ಫ್ಯೂಸ್ ಆಗಿದ್ದ ಮತ್ತು ಸುಸ್ತಾಗಿದ್ದ.
ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇದು ಪ್ಯಾರಾಗ್ರಾಫ್ ರೈಟಿಂಗ್. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್. ಇದೊಂದು ಪ್ರೊಫೈಲ್ ಐತಿ. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಈ ಕ್ಲೂಸನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಒಂದು ಪ್ಯಾರಾಗ್ರಾಫ್ ರೆಡಿ ಮಾಡ್ಕೋಬೇಕು. ನೇಮು ಶರದ್ ಕುಮಾರು, ಅವರು ಪ್ಲೇಸ್ ಆಫ್ ಬರ್ತ್ ಇದೆ, ಎಜುಕೇಷನ್ ಏನು ಕಲಿತಾರಿದೆ, ಸ್ಪೋರ್ಟ್ಸ್ನಾಗ ಯಾವ ಸ್ಪೋರ್ಟ್ಸ್ನಲ್ಲಿ ಅವರು ಮುಂದಿದ್ದಾರೆ, ಯಾವ ಒಂದು ಆಕ್ಯುಪೇಷನ್ ಕೆಲಸ ಮಾಡ್ತಾಯಿದ್ದಾರೆ, ಡಿಸೇಬಿಲಿಟಿ ಏನಿದೆ ಅವರಿಗೆ, ಆಮೇಲೆ ಅಚೀವ್ಮೆಂಟ್ಸ್ ಏನೇನು ಮಾಡಿದ್ದಾರೆ. ಸೊ ಇದಿಷ್ಟು ಮಾಹಿತಿ ಇದನ್ನು ಪ್ಯಾರಾಗ್ರಾಫ್ ಮಾಡಿದೆ ನೋಡಿ, ಇಲ್ಲಿ ಕೊಡಿ ನೋಡಿ. ಶರದ್ ಕುಮಾರ್ ವಾಸ್ ಬಾರ್ನ್ ಆನ್ 1st March 1992 ಇನ್ ಮುಜಫರ್ಪುರ್, ಬಿಹಾರ್. He is graduate in political science and international relations. He is high jump athlete and coach. He has impaired muscle power. He won a bronze medal in Tokyo Paralympics 2020. Next, he also won a silver medal in Paris Paralympics 2020. ಅವ್ರದ್ದು ಸ್ಟೋರಿ ರೈಟಿಂಗ್ ಐತಿ. ನೆಕ್ಸ್ಟ್ ನೋಡಿರಿ, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನ ಬಿಟ್ಬಿಟ್ಟು ವರ್ಡ್ಸ್ ಕೊಟ್ಟಿರ್ತಾರೆ. ನಾವು ನಡುವು ಶಬ್ದ ಅಥವಾ ಸೆಂಟೆನ್ಸನ್ನು ಹಾಕಿ, ಹಲವಾರು ಶಬ್ದಗಳನ್ನು ಹಾಕಿ ಈ ಒಂದು ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸ್ಟೋರಿ ರೈಟಿಂಗ್ ಇದು ನೋಡಿರಿ, ಕೊಟ್ಟಿದ್ದು ನೋಡಿ ಇಲ್ಲಿ. ಒನ್ಸ್ ದೇರ್ ವಾಸ್ ಅ ಹಂಗ್ರಿ ಡಾಗ್ ಸರ್ಚಿಂಗ್ ಫಾರ್ ಫುಡ್. ನೋಡಿ, ಒನ್ಸ್ ದೇರ್ ವಾಸ್ ಅ ಹಂಗ್ರಿ ಡಾಗ್ ಸರ್ಚಿಂಗ್ ಫಾರ್ ಫುಡ್. ನೆಕ್ಸ್ಟ್, he found a juicy piece of bone and started walking home. While crossing a bridge, he saw his reflection in the water. Thinking it was another dog, he became greedy. He opened his mouth to snatch the other bone. The bone fell into the river. The dog went home hungry. Next ನೋಡೋಣ ಇನ್ನು. ಇಲ್ಲೊಂದು ಚಿತ್ರ ಇದೆ. ಈ ಚಿತ್ರಕ್ಕೆ ತಕ್ಕಂತೆ ನಾವು ಸೆಂಟೆನ್ಸನ್ನು ಬರೀಬೇಕು. ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕು ಇದ್ರ ಬಗ್ಗೆ, ಒಂದು 3-4 ವಾಕ್ಯಗಳಲ್ಲಿ. ಎಕ್ಸಾಂಪಲ್ ಬರ್ತೀನಿ ನೋಡಿ ಇಲ್ಲಿ. ಟೀಚಿಂಗ್ ಅಬೌಟ್ ಟ್ರೀಸ್ ವೈಲ್ ಸಿಟ್ಟಿಂಗ್ ಆನ್ ಕಟ್ ವುಡ್ ಈಸ್ ಐರಾನಿಕ್. ಕಟ್ ಮಾಡಿರುವಂಥ ಮರದ ಮೇಲೆ ಕೂತು ಅದೇ ಮರದ ಬಗ್ಗೆ ಟೀಚಿಂಗ್ ಮಾಡೋದು ಒಂದು ವ್ಯಂಗ್ಯವಾಗಿದೆ. ವರ್ಡ್ಸ್ ಹ್ಯಾವ್ ನೋ ವ್ಯಾಲ್ಯೂ ವಿತೌಟ್ ಆ್ಯಕ್ಷನ್. ಕೆಲಸ ಮಾಡದೆ ನಾವು ಬಾಯಿ ಮಾತಿನಲ್ಲಿ ಹೇಳೋದು ತಪ್ಪು, ಅದು ಎದಕ್ಕೂ ಯೂಸ್ ಇಲ್ಲ. ನೆಕ್ಸ್ಟು, ಪ್ರೊಟೆಕ್ಟ್ ಟ್ರೀಸ್ ಟು ಟ್ರೂಲಿ ರೆಸ್ಪೆಕ್ಟ್ ನೇಚರ್. ನಿಜವಾಗಿ ನೀವು ಪ್ರೀತಿಸ್ತಾ ಇದ್ದರೆ ಒಂದು ನೇಚರನ್ನು ನೀವು ಗಿಡಗಳನ್ನು ರಕ್ಷಣೆ ಮಾಡಿರಿ ಅನ್ನೋದು ಈ ಒಂದು ನಮ್ಮ ಅಭಿಪ್ರಾಯ ಆಗಿದೆ. ಇಲ್ಲಿ ನೋಡಿ, ಕುಂತಿರೋದು ನಿಮ್ಗೆ ಗೊತ್ತಾಗುತ್ತೆ. ಟ್ರೀ ಬಗ್ಗೆ ಹೇಳ್ತಾ ಇದ್ದಾರೆ, ಬಟ್ ಇಲ್ಲಿ ಕುಂತಿರೋ ಟ್ರೀಗಳೆಲ್ಲ ಕಟ್ ಮಾಡಿದ್ದಾರೆ ಆ ಟ್ರೀ ಬಗ್ಗೆ ಹೇಳೋದಕ್ಕೆ. ಸೊ ಆ್ಯಕ್ಚುಲಿ ಈ ಥರ ಆಗ್ಬೋದು. ಮೊದಲು ಸೇವ್ ಮಾಡಬೇಕು ಟ್ರೀನ, ಆಮೇಲೆ ನೀವು ಮಾತಾಡಬೇಕು ಅನ್ನೋ ಒಂದು ಸಂದೇಶ ಇದರಲ್ಲಿ ಇದೆ. ನೆಕ್ಸ್ಟ್ ನೋಡ್ರಿ, ಇನ್ನು ಅಲ್ಟರ್ನೇಟಿವ್ ಕ್ವಶನ್ಸ್ ಫಾರ್ ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ. ಇದು ವಿಜುವಲಿ ಯಾರು ಅವರಿಗೆ ಸಮಸ್ಯೆ ಇರುತ್ತೆ, ವಿಜುವಲಿ ಚಾಲೆಂಟ್ ಯಾರು ಪರ್ಸನ್ಸ್ ಇರುತ್ತೆ ಅವರಿಗೆ ಅಷ್ಟೇ ಅಂತ ಕೊಟ್ಟಿದ್ದಾರೆ. 33ನೇದು. ನೆಕ್ಸ್ಟು ಕೊಟ್ಟಿದ್ದಾರೆ, ಸೊ ಅದನ್ನು ಕೂಡ ಮಾಡಿದ್ದೀವಿ ನೋಡಿರಿ. ಯೂಸ್ ದ ಫಾಲೋವಿಂಗ್ ಫ್ರೇಸಲ್ ವರ್ಬ್ಸ್ ಇನ್ ಸೆಂಟೆನ್ಸ್ ಆಫ್ ಯುವರ್ ಓನ್. ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಅಂತ ಕೊಟ್ಟಿದ್ದಾರೆ. ವಿಜುವಲಿ ಪೇರ್. ಗೋ ಥ್ರೂ ಒಂದು ನೋಡಿರಿ. ಐ ವೆಂಟ್ ಥ್ರೂ ದ ಕ್ವಶನ್ ಪೇಪರ್ ಕೇರ್ಫುಲಿ. ನೆಕ್ಸ್ಟು ಎರಡನೇದು, ಗಿವ್ ಅವೇ. he gave away his old clothes. Next, put on. She put on new dress. Okay. Next, quote from memory. Quote from memory ಇದೆ ನೋಡಿ, ಇಲ್ಲಿ ಬೈ ಹ್ಯಾಟ್ ಮಾಡಿ ಅಂತ ಕೊಟ್ಟಿದ್ದಾರೆ. The throned monarch ಇಲ್ಲಿದೆ. The throned monarch better than his crown. His sceptre shows the force of temporal power, the attribute to awe and majesty, wherein doth sit the dread and fear of kings. Next ನೋಡ್ರಿ, ಎರಡನೇದು, my day or night myself I make, whenever I sleep or play, and could I ever keep awake, with me 'twere always day. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಿದೆ ಅಂತ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದ್ಯಾಟ್ ಫಾಲೋ. ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ಸನ್ನು ಮಾಡಬೇಕಾಗುತ್ತೆ ನಾವು. ಇಲ್ಲಿ ನೋಡ್ರಿ,
ವಾಟ್ ಮೇಡ್ ಇಟ್ ಪಾಸಿಬಲ್ ಫಾರ್ ದ ಫಾರ್ಮರ್ ಟು ಆಫರ್ ಟು ಸ್ಟೇ ಇನ್ ದ ಎಕ್ಸ್ಪೆನ್ಸಿವ್ ಹೋಟೆಲ್? ಹಿ ಓನ್ ಎ ಲಾಟ್ ಆಫ್ ಮನಿ. ಇಲ್ಲಿದೆ ನೋಡಿ ಆನ್ಸರು, ಇಲ್ಲಿದೆ ನೋಡಿ, ಹಿ ಓನ್ ದ ಲಾಟ್ ಆಫ್ ಮನಿ. ಈ ಪ್ಯಾರಾಗ್ರಾಫನ್ನು ಓದ್ಕೋಬೇಕು, ಓದ್ಕೊಂಡು ಈ 2 ಕ್ವಶನ್ಗೆ ಆನ್ಸರ್ಸನ್ನು ಮಾಡಬೇಕು. 1-2 ಸೆಕೆಂಡ್ ಪಾಸ್ ಮಾಡ್ತೀನಿ, ನೋಡ್ಕೋಬೋದು ನೀವು. 1 2 3 4. ಓಕೆ, ನೆಕ್ಸ್ಟ್ ಇಲ್ಲಿ ಕ್ವಶನ್ಗೆ ಪಾಸ್ ಮಾಡ್ತೀನಿ ನೋಡಿ, ನೋಡ್ಬೋದು. ಓಕೆ, ಈಗ ನೆಕ್ಸ್ಟ್ ಆನ್ಸರ್ ನೋಡಿ. ವೈ ವಾಸ್ ಹರ್ಡ್ ವೇಟರ್ ಸರ್ಪ್ರೈಸ್ ಯಾಕಾದ ವೇಟರ್ ಯಾಕಪ್ಪ ಅಂದ್ರೆ ದ ಫಾರ್ಮರ್ ಟೈಡ್ ದ ನ್ಯಾಪ್ಕಿನ್ ಅರೌಂಡ್ ಹೀಸ್ ನೆಕ್. ನೆಕ್ಸ್ಟು ನೋಡೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಬೌಟ್ 8 to 10 ಲೈನ್ಸ್. 8ರಿಂದ 9 ಸೆಂಟೆನ್ಸ್ ಒಳಗೆ ಆನ್ಸರ್ ಮಾಡಬೇಕಾಗುತ್ತೆ. 3 ಕೊಟ್ಟಿದ್ದಾನೆ, 3ರಲ್ಲಿ 2, 3ರಲ್ಲಿ ಯಾವುದಾದ್ರು ಒಂದನ್ನು ಮಾಡಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ನಾವು ಒಂದನ್ನು ಮಾಡಿದ್ದೇನೆ. ಮೊದಲೇದು, ಡಿಸ್ಕ್ರೈಬ್ ಹೌ ದ ಪೋಯೆಟ್ ಯೂಸಸ್ ಗ್ರ್ಯಾಂಡ್ ಮಾಸ್ ಟ್ರೀಸ್ ಕ್ಲೈಂಬಿಂಗ್ ಟು ಶೋ ಹರ್ ರಿಲೇಷನ್ಶಿಪ್ ವಿತ್ ದ ನೇಚರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಆನ್ಸರ್ಸ್ ಇದೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಹೆಡ್ಡಿಂಗ್ ಕೊಟ್ಟಿದ್ದೆ ನಾನು. ದ ಪೋಯೆಟ್ ಶೋಸ್ ಗ್ರ್ಯಾಂಡ್ ಮಾಸ್ ಡೀಪ್ ಲವ್ for nature through her tree climbing. Through though old, she enjoys climbing trees. She feels free and happy in nature. The poet highlights her energetic spirit. Her actions show harmony between humans and nature. ತಥಾ 4 5 8 ವಾಕ್ಯ 7-8 ವಾಕ್ಯದಲ್ಲಿ. ಇನ್ ರೈಟ್ ಅನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್. ಈ 3 ಒಳಗೆ ಒಂದಕ್ಕೆ ಎಸ್ಸೆ ಬರೀಬೇಕಂತ ಕೊಟ್ಟಿದ್ದಾನೆ. ನಾನು ಬರೆದಿದ್ದೇನೆ ಬ್ಯಾನ್ ಆನ್ ಪ್ಲಾಸ್ಟಿಕ್. ಎಸ್ಸೆ ಬ್ಯಾನ್ ಆನ್ ಪ್ಲಾಸ್ಟಿಕನ್ನು ಯಾಕೆ ಬ್ಯಾನ್ ಮಾಡಬೇಕು ಅದರ ಬಗ್ಗೆ ಮಾಹಿತಿ ಇದೆ. ಪ್ಲಾಸ್ಟಿಕ್ ಕಾಸಸ್ ಸೀರಿಯಸ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಭಾಳ ಸೀರಿಯಸ್ ಎನ್ವಿರಾನ್ಮೆಂಟ್, ಪ್ರಕೃತಿಗೆ ಭಾಳ ಸೀರಿಯಸ್ ಡ್ಯಾಮೇಜನ್ನು ಮಾಡುತ್ತೆ. ಇಟ್ ಪೊಲ್ಯೂಟ್ಸ್ ಲ್ಯಾಂಡ್ ಆ್ಯಂಡ್ ವಾಟರ್. ಇದು ನೀರು ಮತ್ತು ಭೂಮಿಯನ್ನು ಕಲುಷಿತಗೊಳಿಸುತ್ತೆ. ನೆಕ್ಸ್ಟ್, ಅನಿಮಲ್ಸ್ ಸಫರ್ ಬೈ ಈಟಿಂಗ್ ಪ್ಲಾಸ್ಟಿಕ್ ವೇಸ್ಟ್. ನೀವು ದನಕರುಗಳು ಪ್ಲಾಸ್ಟಿಕ್ಕನ್ನು ತಿನ್ನೋದ್ರಿಂದ ಅವಕ್ಕೆ ತೊಂದರೆ ಆಗುತ್ತವೆ, ಅವಕ್ಕೆ ಏನೋ ರೋಗ ಬರುತ್ತೆ. ನೆಕ್ಸ್ಟ್, ಪ್ಲಾಸ್ಟಿಕ್ ಡಸ್ ನಾಟ್ ಡಿಕಂಪೋಸ್ ಈಸಿಲಿ. ಪ್ಲಾಸ್ಟಿಕ್ ಭಾಳ ಈಸಿಯಾಗಿ ಅದು ನಶಿಸಿ ಹೋಗೋದಿಲ್ಲ, ಸಾವಿರಾರು ವರ್ಷಗಳ ಕಾಲ ಇರುತ್ತೆ. ನೆಕ್ಸ್ಟು, ಬ್ಯಾನಿಂಗ್ ಪ್ಲಾಸ್ಟಿಕ್ ಕ್ಯಾನ್ ಪ್ರೊಟೆಕ್ಟ್ ನೇಚರ್ ಆ್ಯಂಡ್ ಲೈಫ್. ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನೇಚರನ್ನು ನಾವು ಜೀವವನ್ನು ನೇಚರನ್ನು ಎರಡನ್ನು ಉಳಿಸ್ಬೋದು. ನೆಕ್ಸ್ಟ್, ಪೀಪಲ್ ಶುಡ್ ಯೂಸ್ ಇಕೋ ಫ್ರೆಂಡ್ಲಿ ಅಲ್ಟರ್ನೇಟಿವ್ಸ್. ಆ ಪ್ಲಾಸ್ಟಿಕ್ ಬದಲಾಗಿ ನಾವು ಪೇಪರ್ ಕಪ್ಸು, ಪೇಪರ್ ಬ್ಯಾಗ್ಸು, ಪೇಪರ್ಗೆ ಸಂಬಂಧಿಸಿದಂಥ ವಸ್ತುಗಳನ್ನು ಯೂಸ್ ಮಾಡ್ಬೋದು. ಸಜೆಷನ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ. ನೆಕ್ಸ್ಟ್ ನೋಡೋಣ ಇನ್ನು. ರೈಟ್ ಎ ಲೆಟರ್ ಯೂಸಿಂಗ್ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಲ್ಲಿ ಲೆಟರ್ ರೈಟಿಂಗ್ ಇದೆ ನೋಡಿ. 2ರಲ್ಲಿ 1 ಬರಿ ಅಂತ ಇದೆ, ಇದುವರೆ ಬರಿ ಅಂತ ಇದೆ. ಸೊ ನೋಡಿರಿ, ಇಮ್ಯಾಜಿನ್ ಇದು ಒಂದೇದು ಬರೆದಿದೆ ನಾನು. ಇಮ್ಯಾಜಿನ್ ಯು ಆರ್ ಪ್ರವೀಣ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಜಯನಗರ ತುಮಕೂರು. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಅಥವಾ ಆರ್ ಹರ್ ಟು ಯುವರ್ ಸ್ಕೂಲ್ ಡೇ ಫಂಕ್ಷನ್. ನೀನು ತುಮಕೂರಿನ ಒಬ್ಬ ಪ್ರವೀಣ್ ಅಂತ ತಿಳ್ಕೊಂಡು ನೀವೇನು ಬರೀಬೇಕು, ನಿಮ್ಮ ಫ್ರೆಂಡ್ಗೆ ಒಂದು ಲೆಟ್ರನ್ನು ಬರೀಬೇಕು. ಯಾವುದಕ್ಕಂದರೆ ಸ್ಕೂಲ್ದೊಳಗೆ ಫಂಕ್ಷನ್ ಐತಿ ಒಂದು ಡೇ, ಆ ಒಂದು ಫಂಕ್ಷನ್ಗೆ ಬರಬೇಕಂತ ನೋಡಿ. ಲೆಟರ್ ರೈಟಿಂಗ್ ಇದೆ ನೋಡಿ. ಲೆಟರ್ ಟು ಫ್ರೆಂಡ್, ಸ್ಕೂಲ್ ಡೇ ಫಂಕ್ಷನ್ ಬಗ್ಗೆ. ಗೌರ್ಮೆಂಟ್ ಹೈಸ್ಕೂಲ್ ಜಯನಗರ ತುಮಕೂರು. ಡೇಟ್ ಇವತ್ತಿಂದ ಹಾಕ್ತೀರಿ, ಇವತ್ತಿನ ಹಾಕ್ಬೋದು, ನಿಮ್ಮ ಇಷ್ಟ. ಇವತ್ತಿಂದ ಹಾಕಿದ್ರೆ ಒಳ್ಳೆಯದು, ನೀವು ಯಾವಾಗ ಎಕ್ಸಾಮ್ ಬರೀತೀರ ಆವಾಗ. ಡಿಯರ್ ಫ್ರೆಂಡ್, ಐ ಆಮ್ ಹ್ಯಾಪಿ ಟು ಇನ್ವೈಟ್ ಯು ಟು ಅವರ್ ಸ್ಕೂಲ್ ಡೇ ಫಂಕ್ಷನ್. ಇಟ್ ವಿಲ್ ಬಿ ಹೆಲ್ಡ್ ನೆಕ್ಸ್ಟ್ ವೀಕ್ ಇನ್ ಅವರ್ ಸ್ಕೂಲ್ ಕ್ಯಾಂಪಸ್. ನೆಕ್ಸ್ಟ್ ನೋಡಿ, ಮೆನಿ ಕಲ್ಚರಲ್ ಪ್ರೋಗ್ರಾಮ್ಸ್ ಆರ್ ಅರೇಂಜ್ಡ್, ಸೊ ಪ್ಲೀಸ್ ಕಮ್ ಆ್ಯಂಡ್ ಮೇಕ್ ದ ಇವೆಂಟ್ ಸ್ಪೆಷಲ್. ಸೊ ಇನ್ವಿಟೇಷನ್ ಬಂತು, ಕೊಟ್ಟಂಗಾಯಿತು. ನೆಕ್ಸ್ಟ್ ನಿಮ್ಮದು ಹೆಸರು ಬರಬೇಕಿಲ್ಲಿ. ಯುವರ್ಸ್ ಲವಿಂಗ್ಲಿ ಪ್ರವೀಣ್ ಆರ್ ಪ್ರವೀಣ್. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟು ನೀವು ಇಲ್ಲಿ ಟೂದು ಅಡ್ರೆಸ್ ಬರೆದು ನಡೆಯುತ್ತೆ. ಟೂದು ಇಲ್ಲಿನ ಫಸ್ಟಿಗೆ 2 ಬರಿಬೇಕು, ಆಮೇಲೆ ಇದು ಫ್ರಾಮ್ ಬರಿಬೇಕು. ಇದಿಷ್ಟೇ ನೀವು ಬದಲಾವಣೆ ಮಾಡಿಕೊಂಡ್ರೆ ಈ ಲೆಟ್ರನ್ನ ಕಂಪ್ಲೀಟಾಗಿ ಕವರ್ ಮಾಡ್ಬೋದು. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಒಂದು ವಿಡಿಯೋಗಳನ್ನು ನಾವು ಈ ಒಂದು ನಮ್ಮ ಚಾನಲ್ಲಿ ಹಾಕ್ತೀವಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.